ಬಂದ್ಯಾ ಬಾ. ಶೈಲು 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 ಸೌಂದರ್ಯದ ಗಣಿ ನೀನ್ ನನಗೆ ಇಷ್ಟ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ದೇವತೆ ತರ ಕಾಣಿಸ್ತಾ ಇದೀಯ. ಬಾ ಬಾ. ಬೇಡ ಶೈಲು ಶೈಲು ಬೇಡ ಬೇಡ, ಏನು ಮಾಡ್ಬಿಡಿ, ಬರ್ತೇನೆ. ಓಕೆ ಓಕೆ ಓಕೆ, ಏನು ಮಾಡಲ್ಲ ಬಾ. ಏನು ಮಾಡಬೇಡ್ರ ನಾನು ಹೇಳೋವರೆಗೂ. ಯಾರು ನೀವು? ಏನ್ ನಿಮ್ಮ ಉದ್ದೇಶ? ಕೆಟ್ಟ ಉದ್ದೇಶ ಅಂತ ನೀನ್ ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಒಳ್ಳೆ ಉದ್ದೇಶ ಅನ್ಕೋ. ನಾನು ನಿನ್ನ ಫಸ್ಟ್ ಟೈಮು ಆ ಪೋಸ್ಟರಲ್ಲಿ ಪಾಂಪ್ಲೆಟ್ ಅಲ್ಲಿ ನೋಡಿದಾಗ ನೀನು ಅದ್ಭುತ ಅನಿಸ್ತೆ. ಅದೇ ನಿನ್ನ ಕಣ್ಣೆದುರುಗಡೆ ನೋಡಿದಾಗ ಅತ್ಯದ್ಭುತ ಅನಿಸ್ತಾ ಇದೆಯಾ. ಈ ನಿನ್ನ ಸೌಂದರ್ಯ ರಾಶಿನ ಒಂದು ಸಲ ನಾನು ಪಡ್ಕೊಂಡ್ಬಿಟ್ರೆ ನನ್ನ ಜೀವನನೇ ಅದ್ಭುತ. ನೋಡಿ, ನನ್ಗೆ ಈ ತರ ಮಾತುಗಳೆಲ್ಲ ಇಷ್ಟ ಆಗಲ್ಲ. ನಾನು ನೀವ್ ಹೇಳ್ದಾಗೆ ಬಂದಿದ್ದೀನಿ. ನಮ್ಮ ಅತ್ತೆ ಮಾವನ ಕಳ್ಸ್ಕೊಟ್ಬಿಡಿ. ನೀನ್ ಬಂದಿದ ತಕ್ಷಣನೇ ನಿಮ್ಮ ಅತ್ತೆ ಮಾವನ ಬಿಟ್ಟು ಕಳಿಸ್ಬಿಡ್ಬೇಕಾ? ನೀನನ್ನು ಕಳಿಸ್ಬೇಕು ಅಂತಂದ್ರೆ ನಾನು ಹೇಳ್ದಾಗ ಕೇಳಬೇಕು. ಶೈಲು, ಇಲ್ಲಿಂದ ಹೊರಟ್ಬಿಡಮ್ಮ. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನ್ ಜೀವ ಉಳಿಲಿ, ಹೊರಟ್ಬಿಡಮ್ಮ. ನಮ್ ಬಗ್ಗೆ ಯೋಚನೆ ಮಾಡ್ಬೇಡ, ಹೋಗಮ್ಮ ಇಲ್ಲಿಂದ. ಕೂಲ್ ಕೂಲ್ ಕೂಲ್. ಗುರಿ ತಪ್ಪಿದ್ದಲ್ಲ, ತಪ್ಪಿಸಿದ್ದು. ಬೇಡ, ನನ್ಗೇನ್ ಮಾಡ್ಬೇಕು ಹೇಳಿ? ನಾನು ಹೇಳ್ದಾಗ ಮಾಡ್ಬೇಕು. ಬೇಬಿ ಹೋಗು, ಈ ಡ್ರೆಸ್ ಹಾಕೊಂಡ್ ಬಾ. ಯಾಕೆ? ಯಾಕೆ ಯಾಕೆ ದುಡ್ಡು ಮಾಡ್ಬಿಡ್ಲಾ? ಅದೋ ನನ್ ಜಾಗ, ನನ್ನ ಇಷ್ಟ, ನನ್ ಟೈಮು. ಇಲ್ಲಿ ನಾನೇ ಡೈರೆಕ್ಟ್ರು. ನಾನೇನ್ ಹೇಳ್ತೀನಿ ಅದನ್ನ ಕೇಳು ಅಷ್ಟೇ. ನೀವ್ ತಪ್ಪು ಮಾಡ್ತಾ ಇದ್ದೀರಾ. ನನ್ ಸರಿ ನೀನ್ ತಪ್ಪು ಅನ್ಕೊಳ್ಳೋದಿದ್ರೆ ಆ ತಪ್ಪನ್ನ ಸರಿ ಅನ್ಕೊಳ್ಳೋದಕ್ಕೆ ನಮ್ಗೇನ್ ಬೇಜಾರಿಲ್ಲಪ್ಪ. ನೋಡೋ, ನಾನು ಹೇಳಿದ್ ಮಾಡು, ಸುಮ್ನೆ ಯಾಕೆ ಕಿರಿಕಿರಿ. ಹೋಗು, ಹೋಗಿ ಬಟ್ಟೆ ಬದಲಾಯಿಸ್ಕೊಂಬ. ನೀನ್ ಆ ಬಟ್ಟೆನಲ್ಲಿ ಇನ್ನೂ ಸುಂದರವಾಗಿ ಕಾಣಿಸ್ತೀಯ. ನಾನು ಯಾಕೆ ಹಾಕೋಬೇಕು ಅದನ್ನ? ಹಾಕೋ ಮುಂದು ನೀನ್ ನನ್ ಮುಂದೆ ಕುಣಿಬೇಕು. ಇಲ್ಲ, ಆಗಲ್ಲ, ನನಗಿಷ್ಟ ಇಲ್ಲ. ಬೇಬ್ಸ್, ಇದು ಅಪ್ಡೇಟ್ ಜಗತ್ತು. ಈ ಕುಣಿಯಕ್ ಬರ್ದಲೇ ಇರೋ ಹೆಂಗ್ಸು, ಕುಣಿಯಕ್ ಕಲಿತಾ ಇರೋಂತ ಗಂಡ್ಸು ಇಬ್ರು ವೇಸ್ಟು. ನಾವಿಬ್ರು ಅಪ್ಡೇಟ್ ಆಗೋಣ. ಹೋಗು, ಹೋಗಿ ಹಾಕೊಂಬ. ಆಗಲ್ಲ, ನನಗಾಗಲ್ಲ. ಆಗಲ್ಲ? ಅಯ್ಯೋ, ಬೇಡ, ಬಿಟ್ಬಿಡಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಹೊಡೆದೆ, ಇವಾಗ ರಿಯಲ್ ಆಗಿ ಹೊಡಿಲ್ಲ, ರೈಟ್ ಹ್ಯಾಂಡ್ ಅಲ್ಲಿ ನೋಡು. ಅವ್ರಿಗೇನು ಮಾಡ್ಬೇಡಿ, ನೀವ್ ಹೇಳ್ದಂಗೆ ಕೇಳ್ತೀನಿ, ನೀವ್ ಹೇಳ್ದಂಗೆ ಕೇಳ್ತೀನಿ. ಎಣ್ಣಿ ಕೊಡೋ ಮೇಲೆ ನನಗ್ ಕೊಡ್ಲಿವಲ್ಲ ಡಾರ್ಲಿಂಗ್ ನೀನು. ಹೋಗು, ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ ಡಮ್ ಅನ್ಸ್ಬಿಡ್ತೀನಿ. ಯಾಕೆ ಅನ್ಯಾಯವಾಗಿ ಎರಡು ಜೀವ ಹಾಳು ಮಾಡ್ತೀಯಾ? ಬೇಡ ಬೇಡ, ಶೈಲು ಹಾಕ್ಬೇಡಮ್ಮ. ಏನಾಗಲ್ಲ, ಏನಾಗಲ್ಲ, ಡೋಂಟ್ ವೆರಿ. ಕೂಲ್ ಕೂಲ್. ನೀನ್ ಹೋಗ್ ಡಾರ್ಲಿಂಗ್. ಓಡೋ ಓಡೋ, ಶಾಪದ ಬೇರೆ ಮುರಿದು ಬಿದ್ದಿದೆ.
ಮಹಾಸಂಗ್ರಾಮ ಎದುಗುತ್ತಿದೆ. ಸಕಲ ದುಷ್ಟ ದುರ್ನಕ್ಷತ್ರ ಶಕ್ತಿಗಳು ಎದುರಾದರೂ ಪ್ರಳಯಾಗ್ನಿಯಲ್ಲಿ ಬಿದ್ದು ಬೆಂದು ಸುಟ್ಟು ಭಸ್ಮವಾಗಲಿದೆ. ಇಷ್ಟು ದಿನ ಬಚ್ಚಿಟ್ಟ ಸತ್ಯ ಮುಚ್ಚಿಟ್ಟ ವಾಸ್ತವ ಹೊರ ಬಂದಿದೆ, ಬೆಳಕಿಗೆ ಬಂದಿದೆ. ಸತ್ಯಕ್ಕೆ ಸಾವಿಲ್ಲ ಸತ್ಯನಾಥೇಶ್ವರ. ಸತ್ಯ ತಿಳಿಯದೆಯೇ ಸತ್ಯದ ಹಾಗೆ ಬದುಕಿದ್ದವರು ಸತ್ಯ ತಿಳಿದ ಕ್ಷಣ ತಿರುಗಿ ಬೀಳದಿರುವರೆಯೇ ದುಷ್ಟನ ರಕ್ತ ಭೂಮಿಗೆ ಬಿದ್ದು ಭೂಮಿ ಕೆಂಪಾಗಲೇ, ಅವನ ಸಾವು ನೋಡಿ ಅವಳ ಮನಸ್ಸು ತಂಪಾಗಲೇ. ಜೈ ಭೋಲೆನಾಥ. ಏಯ್, ಒಂದ್ ಹೆಜ್ಜೆ ಮುಂದೆ ಇಟ್ರು ನಿನ್ ಪ್ರಿಯತಮ ನೋಡನಲ್ಲ ಹಂಗೆ ಹೊಡೆದಾಗ್ತೀನಿ ನನ್ನ. ನಿಂತ್ಕೊಂಡೇ ಅಂತ ನಂಗ್ ಚೆನ್ನಾಗ್ ಗೊತ್ತು. ಇಲ್ಲ ಅಂದ್ರೆ ಎಲ್ಲರನ್ನೂ ಹೊಡೆದಾಕ್ತೀನಿ. ಅವತ್ ನಿನ್ ಪ್ರಿಯಕರನ್ ಹೊಡೆದ್ನಲ್ಲ ಹಂಗೆ ನಿನ್ನೂ ಹೊಡೆದಾಕ್ತೀನಿ. ಶಿಷ್ಟರ ಮೇಲೆ ನಿನ್ನ ಸಂತೋಷದ ಆಶೀರ್ವಾದವಿರಲಿ. ಜೈ ಭೋಲೆನಾಥ. ಬಾ ದಿಗ್ವಿಜಯ, ಬಾ. ಸರಿಯಾದ ಸಮಯಕ್ಕೆ ಬಂದೆ. ನಾನೇ ನಿನ್ನ ಕರೆಸಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ನಿನಗೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಮಹಾಪ್ರೇರಣಾ ಪೂಜೆಗೆ ಒಂದಷ್ಟು ತಯಾರಿಗಳಾಗಬೇಕು ಅಂತ ಹೇಳಿ. ಹಾ ಗುರುಗಳೇ, ಏನದು? ಇದು ಬಹಳ ಮುಖ್ಯವಾದ ಪೂಜೆ. ಯಾವುದೇ ಅಡ್ಡಿ ಆತಂಕಗಳು ಬರದ ಹಾಗೆ ಮಾಡಬೇಕಾದ ಪೂಜೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಈ ಪೂಜೆ ಮಾಡಬೇಕು. ನಮ್ಮ ಶತ್ರುಗಳಿಂದ ಈ ಪೂಜೆಗೆ ಯಾವುದೇ ಸಮಸ್ಯೆಗಳು ಬರಬಾರದು. ಹಾಗಾಗಿ ನಾವೆಲ್ಲರೂ ರಕ್ಷಣಾ ಕವಚದ ಒಳಗೆ ಬಂದಿಯಾಗಿರಬೇಕು. ಶತ್ರುಗಳಿಂದ ನಾವು ತಪ್ಪಿಸಿಕೊಳ್ಳಬೇಕು. ಅದಕ್ಕೀಗ ಏನ್ ಮಾಡ್ಬೇಕು ಗುರುಗಳೇ? ನಿನ್ನ ಸ್ನೇಹಿತ ಇದ್ದಾನಲ್ಲ ವಿಷಕಂಠ, ಅವನ ಮುಖದಲ್ಲಿ ಮೃತ್ಯು ಛಾಯೆ ಕಾಣುತ್ತಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅವನಿಗೆ ಸಾವು ಆವರಿಸಬಹುದು. ಅದಕ್ಕೀಗ ಏನ್ ಮಾಡ್ಬೇಕು? ನಾನು ಪೂಜೆ ಮಾಡಿ ಒಂದು ರಕ್ಷಣಾ ಕವಚವನ್ನು ಮಾಡಿಟ್ಟಿದ್ದೇನೆ. ಅದನ್ನು ನಿನ್ನ ಸ್ನೇಹಿತನಿಗೆ ಕಟ್ಟಬೇಕು. ಈ ರಕ್ಷಣಾ ಕವಚ ಅವನ ಮೈ ಮೇಲಿದ್ದರೆ ನಾಗಗಳಿಗಾಗಲಿ ಗರುಡಗಳಿಗಾಗಲಿ ಯಕ್ಷ ಕಿನ್ನರ ಕಿಂಪುರುಷರಿಗಾಗಲಿ ಯಾರಿಗೂ ಏನು ಮಾಡಲು ಸಾಧ್ಯವಿಲ್ಲ. ತೆಗೆದುಕೋ, ಇದನ್ನು ಅವನಿಗೆ ಕಟ್ಟು. ಆದಷ್ಟು ಬೇಗ ಹೋಗು, ಇಲ್ಲದಿದ್ದರೆ ಅವನ ಸಾವು ನಿಶ್ಚಿತ. ಆಗ್ಲಿ ಈಗಲೇ ಹೋಗುತ್ತೆ. ಜೈ ಜ್ವಾಲಮಾಲಿನಿ, ಅವನನ್ನು ಕಾಪಾಡು. ದಿಗ್ವಿಜಯ್, ದಂಡಪಾಣಿ, ಸಾಮ್ರಾಟ್ ಸಾಂಬ ಶಿವ, ಭೂಪತಿ. ಹೇಳು, ಆ ದಿಗ್ವಿಜಯ ಸತ್ತಿದನ ಇನ್ನು ಬದುಕಿದನ? ಅದು ಹೇಳು, ಹೇಳ್ದೆ ಅದ್ರ ಸತ್ತು ಹೋಗ್ತ್ಯಾ? ಸಾಯೋದ್ ಕನ್ಫರ್ಮ್ ಅಂದ್ಮೇಲೆ ನಿನಗೇನಕ್ಕೆ ಹೇಳಿ ಸತ್ಯನ ಹೇಳಲ್ವಾ? ನಿನ್ ಬಾಯ್ ಬಿಡಲ್ವಾ? ಹೇಳೋ. ಏಯ್, ನಿನ್ನೆ ಕೇಳ್ತಾ ಇರೋದು ಸತ್ಯ ಹೇಳು. ಮಾತಾಡು. ಸತ್ಯ ಹೋದ್ನಲ್ಲ, ಏನ್ ಮಾಡೋದು? ಶವದರ್ಶನ ಅಲ್ಲ, ಸತ್ಯ ದರ್ಶನ. ಸ್ಮಶಾನ ರುದ್ರೇಶ್ವರ. ಕೊನೆಗೂ
ಕೊನೆಗೂ ಆ ದುರುಳನಿಗೆ ಸ್ಮಶಾನ ದಾರಿಯಲ್ಲಿ ತೋರಿಸಿಬಿಟ್ಟೆಯ. ಇದೊಂದು ಸತ್ಯ ದರ್ಶನ. ಇಲ್ಲಿವರೆಗೂ ಆದದ್ದು ಕೇವಲ ಸೂಚನೆ. ಮುಂದಾಗೋದು ಮಹಾಯುದ್ಧ. ಅಯ್ಯೋ, ಹಾವಿನ ವೇಷದ ಮೋಸದ ಮಾನವ ಸತ್ತು ಬಿದ್ದಿದ್ದಾನ. ಮುಂದೆ ನೋಡಲ್ಲಿ ಮತ್ತೊಬ್ಬನು ಸತ್ತು ಬಿದ್ದಿದ್ದಾನೆ. ಕೇವಲ ಒಂದು ತೊಟ್ಟಿನ ನೆತ್ತರಿನಿಂದ ಇಡೀ ಜಲವೇ ರಕ್ತಮಯವಾಗಿದೆ. ಮೋಸ ಸತ್ತಿತು, ದ್ವೇಷ ಸಾಯಲಿಲ್ಲ, ದೇಶ ಸಾಯಲಿಲ್ಲ. ನಮ್ಮನ್ನ ಸಾಯಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು ಕಣೆ. ಅಯ್ಯೋ ಶೈಲು, ಬಂಗಾರ. ಏನಿದು? ಇಲ್ಲಿ ಮಲಗಿದ್ದೀನಿ ನಾನು. ಏನಾಗ್ತಿದೆ? ಇಲ್ಲ, ಬಟ್ಟೆ ಬದಲಾಯಿಸಕ್ ಹೇಳಿ. ಅಯ್ಯೋ, ಏನಾಯ್ತು ಇವ್ರಿಗೆಲ್ಲ? ಯಾಕೆ ಹಿಂಗ್ ಮಲಗಿದ್ದಾರೆ? ಅಯ್ಯೋ, ಸತ್ತೋಗಿದ್ದಾರೆ. ಏನಾಯ್ತು ಇವ್ರಿಗೆಲ್ಲ? ನಾನೇನಾದ್ರೂ ಮಾಡಿದ್ನ? ಅಯ್ಯೋ, ದಂಡ ಪಾಣಿನ ಸಾಯಿಸ್ದಾಗೆ. ನಂಜುಂಡೇಶ್ವರ, ಮಂಜುನಾಥೇಶ್ವರ, ಏನಿದು ನಿನ್ನ ಮಾಯೆ? ಏನದು ಅವಳ ಛಾಯೆ? ಏನೀ ಗೊಂದಲ? ಅರ್ಧ ಸತ್ಯ ತಿಳಿದ ಮಾತ್ರಕ್ಕೆ ಪೂರ್ಣ ಸತ್ಯ ತಿಳಿದಂತಲ್ಲ. ಮಾಯಾ ಮೋಹನಂದೀಶ್ವರ, ಅವಳೇ ಇವಳ, ಇವಳೇ ಅವಳ, ಅಥವಾ ಅವಳೇ ಅವಳ? ಇವಳ ನೆರಳು ಅವಳ, ಅಥವಾ ಅವಳ ನೆರಳು ಇವಳ? ಏನಿದೆ ವಿಚಿತ್ರ? ಪೂರ್ಣ ಸತ್ಯ. ಮುಂದಿನ ಪೂರ್ಣ ಚಂದ್ರನ ನೋಡುವ ದಿನಕ್ಕೆ ಅರ್ಹುವೆಯ ಮಹಾದೇವ. ಸಕಲ ಜೀವಕೋಟಿ ರಾಶಿಗಳಿಗೂ ಜೀವಧಾತು ಪರಮಾತ್ಮ ನೀನು. ಸಕಲ ಸರ್ಪಗಳಿಗೂ ಅಭಯಂಕರ ನೀನು. ಬಚ್ಚಿಟ್ಟ ಸತ್ಯವನ್ನ ಬಿಚ್ಚಿಟ್ಟು ನೋಡುವ ದಿನ ಎಂದು ಬರುವುದೋ ಮಹಾದೇವ? ಮಂಜ, ಏನಾಯ್ತಲ್ಲ? ಸರ್, ಅದು ನಮಸ್ಕಾರ ಧನಂಜಯ ಸರ್. ನಮಸ್ಕಾರ. ಏನಾಯ್ತು? ಯಾರು ಇವರೆಲ್ಲ? ಗೊತ್ತಿಲ್ಲ, ಎಲ್ಲರೂ ಪ್ರಾಣ ಕಳ್ಕೊಂಡಿದ್ದಾರೆ. ಮಂಜ, ಹೇಗೋ ಆಯ್ತಿದೆಲ್ಲ? ಸರ್, ಅದು ನಿನ್ನೆ ಅಡುಗೆ ಎಲ್ಲ ಮುಗಿಸಾದ್ಮೇಲೆ ದುಡ್ಡು ಕೊಟ್ಬಿಟ್ಟು ಸಿನಿಮಾ ಓಡ್ ಬಾ ಅಂತ ಕಳಿಸಿದ್ರು ಸರ್. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ಸರ್. ಬೇರೆ ಯಾರಾದ್ರೂ ಬಂದಿದ್ರಾ? ಗೊತ್ತಿಲ್ಲ ಸರ್. ಹೋಗ್ಬೇಕಾದ್ರೆ CCTV ಎಲ್ಲ ಆಫ್ ಮಾಡ್ಬಿಟ್ಟು ಹೋಗು ಅಂತ ಹೇಳಿಸಿದ್ರು ಸರ್. ಆಫ್ ಮಾಡ್ಬಿಟ್ಟು ನಾನು ಹೋಗ್ಬಿಟ್ಟೆ ಸರ್. ಇನ್ಸ್ಪೆಕ್ಟರ್, ಏನಾಗಿದೆ? ಇವ್ರ ಪ್ರಾಣ ಹೇಗೆ ಹೋಗಿರ್ಬೋದು? ಗೊತ್ತಾಗ್ತಲ್ಲ ಸರ್. ಇವ್ರ ದೇಹ ಕರ್ಗಾಗಿರೋದು ನೋಡಿದ್ರೆ ಸಿಡ್ಲೇನೋ ಬಡ್ದಂಗಿದೆ. ಒಬ್ಬರ ದೇಹ ಪೂರ್ತಿ ನೀಲಿ ಆಗಿದೆ. ಅವ್ರಿಗೆ ಹಾವು ಕಚ್ಚಿರ್ಬೇಕು. ಎಲ್ರೂ ಒಂದೊಂದು ರೀತಿ ಸತ್ತೋಗಿದ್ದಾರೆ. ಏನಾಗಿದೆ ಅಂತ ಏನೂ ಗೊತ್ತಾಗ್ತಿಲ್ಲ. ಯಾವ ಕಾರಣದಿಂದ ಸತ್ತಿದ್ದಾರೆ ಅಂತ ಸರಿಯಾಗಿ ಗೊತ್ತಾಗಬೇಕು ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಕಾರಣ ಹೇಳೋದಕ್ಕೂ ಒಬ್ಬ ಕೂಡ ಬದುಕಿಲ್ಲ ಅಂದ್ರೆ ನಾಕಿನೇ ಬಂದು ಇವನ್ನೆಲ್ಲ ಸಾಯಿಸಿದಾಳ? ಸರ್, ನೀವು ಎಲ್ಲೂ ಹೋಗ್ಬೇಡಿ. ನಿಮ್ಮ ಸ್ಟೇಟ್ಮೆಂಟ್ ಕೂಡ ಬೇಕಾಗುತ್ತೆ. ಹಾ, ಶೂರ್. ಗುರುಗಳೇ, 24 ಸಂವತ್ಸರ ಆಯಿತು. ನಾಗಲೋಕದ ಮುಕುಟಮಣಿ
ನಾಗಮಣಿ ದುಷ್ಟರ ಪಾಲಾಗಿ 24 ಸಂವತ್ಸರ ಆಯಿತು. ಪ್ರತಿ ಕ್ಷಣ ನಾಗಮಣಿ ನಾಗಲೋಕಕ್ಕೆ ಮರಳಿ ಬರುತ್ತೆ, ನಾಗಲೋಕದ ವೈಭವ ಮತ್ತೆ ಮರುಕಳಿಸುತ್ತೆ ಅಂತ ಕನಸು ಕಟ್ಟಿ ಕಾದಿದ್ದಾಯಿತು. ಆ ಪುಣ್ಯದ ದಿನಕ್ಕೆ ಇನ್ನೆಷ್ಟು ಕಾಲ ಕಾಯಬೇಕು ಗುರುಗಳೇ? ಗೊತ್ತಾಗುತ್ತಿಲ್ಲ ನಾಗಮಾತ. ವೃತ ಕಾಲಹರಣ ಆಗುತ್ತಿದೆ. ಆದಿಶೇಷ ನುಂಗಬೇಕಾಗಿದ್ದ ನಾಗಮಣಿಯನ್ನು ಶಿವಾನಿ ನುಂಗಿ ತಪ್ಪು ಮಾಡಿದ್ದಾಳೆ. ಅವಳು ಮಾಡಿದ ತಪ್ಪಿನಿಂದ ನಾಗಲೋಕದಲ್ಲಿ ನಡೆಯುತ್ತಿರುವ ಆಗುಹೋಗುಗಳು ಅವಳಿಗೆ, ಅವಳ ಆಗುಹೋಗುಗಳು ನಮಗೆ ತಿಳಿಯದಾಯಿತು. ಅವಳೇ ತನ್ನ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿ ನಾಗರಾಜ ನಾಗಮಣಿಯ ಜೊತೆ ಬಂದು ಬಿಡುತ್ತಾಳೆ ಎಂಬ ನಿರೀಕ್ಷೆಯಲ್ಲಿ ಇಷ್ಟು ದಿನ ಕಳೆದು ಹೋಯಿತು. ಹಾಗಾದರೆ ಮುಂದೇನು ಗುರುಗಳೇ? 24 ಸಂವತ್ಸರ ಕಾದಿದ್ದಾಯಿತು. ಅಲ್ಲಿ ನಾಗಲೋಕದ ಕುಡಿ ಶಿವಾನಿಯ ಉದರದಲ್ಲಿ ಬೆಳೆಯುತ್ತಿದೆ. ಹೊಟ್ಟೆಯಲ್ಲಿ ನಾಗಮಣಿ ಸೇರಿದೆ ಅಂತ ಶಿವಾನಿ ಇಲ್ಲಿಗೆ ಬಂದು ಹೇಳಿದ್ದೆ ಕೊನೆ. ಅದಾದ ಮೇಲೆ ಯಾವ ಸುದ್ದಿಯೂ ಇಲ್ಲ. ನಾವು ಕೂಡ ಸುಮ್ಮನೆ ಇರುವುದು ತರವಲ್ಲ ಅಲ್ಲವೇ? ಏನಾದರೂ ಮಾಡಬೇಕು ನಾಗಮಾತ. ಇಲ್ಲಿಂದ ಹೋದವರು ಜವಾಬ್ದಾರಿಯನ್ನು ಮರೆತಿದ್ದಾರಾ ಅಥವಾ ದುಷ್ಟ ಶಕ್ತಿಗಳ ತಡೆಯಿಂದ ಜವಾಬ್ದಾರಿ ತಡ ಆಗುತ್ತಿದೆಯಾ? ಒಂದು ಗೊತ್ತಾಗುತ್ತಿಲ್ಲ ನಾಗಮಾತ. ಶಿವಾನಿ ಗರ್ಭವತಿಯಾಗಿದ್ದಾಳೆ. ಅವಳು ಇಲ್ಲಿಗೆ ಬರೆದಿದ್ದಲ್ಲಿ ಅಥವಾ ನಾಗಮಣಿ ನಾಗಲೋಕಕ್ಕೆ ಬರೆದಿದ್ದಲ್ಲಿ ಈ ನಮ್ಮ ನಾಗಲೋಕಕ್ಕೆ ಕಳೆ ಬರುವುದಿಲ್ಲ. ಗುರುಗಳೇ, ನಾಗಲೋಕದ ಒಳಿತಿಗೆ ನಾವು ಏನಾದರೂ ಮಾಡಲೇಬೇಕು. ಇಲ್ಲವಾದಲ್ಲಿ ಅಪಾಯ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಹಾಗೆ ಆಗಲಿ ನಾಗಮಾತ. ಇದು ಬರೀ ನಾಗರಾಜ ಆದಿಶೇಷನಿಗಾಗಲಿ ನಾಗರಾಣಿ ಶಿವಾನಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಸಮಸ್ತ ನಾಗಲೋಕಕ್ಕೆ ಸಂಬಂಧಪಟ್ಟ ವಿಚಾರ. ಯಾವುದಕ್ಕೂ ನಾಗ ಪ್ರಶ್ನೆ ಹಾಕಿ ನೋಡೋಣ. ಯಾವುದು ಸರಿಯೋ ಅದನ್ನೇ ಮಾಡೋಣ. ನಾನಿನ್ನು ಹೋಗಿ ಬರುತ್ತೇನೆ. ಓಂ ನಮಃ ಶಿವಾಯ. ಯಾಕೋ ಮನ್ಸು ಕೆಟ್ಟಿದೆ. ಏನೋ ಗೊಂದಲ, ಏನೋ ಒದ್ದಾಟ, 1000 ಪ್ರಶ್ನೆಗಳು ಕಾಡ್ತಾ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ನನ್ನ ಮನಸ್ಸಿನ ಗೊಂದಲಗಳನ್ನೆಲ್ಲ ಹೇಳ್ಕೊಂಡ್ರೆ ಉತ್ತರ ಸಿಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸರಿ, ನಾವು ನಿನ್ ಜೊತೆ ಬರ್ತೀವಿ. ಅಯ್ಯೋ ಬೇಡ ಬೇಡ, ನಾನು ಒಬ್ಳೆ ಹೋಗಿ ಬರ್ತೀನಿ. ಒಬ್ಳೆ ಹೋಗಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಬರ್ತೀನಿ. ಮನೇಲಿ ಯಾರಾದರೂ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿ. ಆಯ್ತಮ್ಮ, ಆದ್ರೆ ಹುಷಾರು. ನೀನ್ ಹೋದ ಕಡೆ ಎಲ್ಲ ಸಮಸ್ಯೆಗಳು ನಿನ್ನ ಬೆನ್ನತ್ತಿ ಬರ್ತಾವೋ ಅಥವಾ ನೀನೇ ಸಮಸ್ಯೆನ ಬೆನ್ನತ್ತಿ ಹೋಗ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀನು ಹೊರಗಡೆ ಹೋದ್ರೆ ಸಾಕು, ನಮಗ್ ಭಯ ಶುರುವಾಗುತ್ತೆ. ಮಾವ, ನನಗೇನೂ ಆಗೋದಿಲ್ಲ. ಯಾಕೆಂದ್ರೆ ನನಗೆ ನಿಮ್ಮ ಆಶೀರ್ವಾದ ಇದೆ. ಯಾರಿಗೂ ಕೆಟ್ಟದಾಗಬಾರ್ದು ಅನ್ನೋ ನನ್ನ ಮನಸ್ಸಿದೆ. ಹಾಗಿದ್ಮೇಲೆ ಆ ದೇವರು ನನ್ನ ಜೊತೆ ನಿಂತು ನನ್ನನ್ನು ಕಾಪಾಡ್ತಾನೆ. ನನಗೆ ಯಾವ ತೊಂದರೆನೂ ಆಗೋದಿಲ್ಲ. ಹೋಗಿ ಬರ್ತೀನಿ. ಏನ್ರಿ ಇದು? ಮದುವೆ ಆಯ್ತು ಅಂತಾಳೆ, ಮನ್ಸಲ್ಲಿ ಗೊಂದಲ ಇದೆ, ಪರಿಹಾರ ಹುಡುಕ್ಬೇಕು ಅಂತಾಳೆ. ಏನು ಅರ್ಥನೇ ಆಗ್ತಿಲ್ವಲ್ರಿ? ಎಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡ್ರೆ ಅದ್ರಲ್ಲಿ ಏನೋ ಕೆಟ್ಟದಾಗುತ್ತೆ. ಅದೆಲ್ಲ ಸರಿ, ಈ ಶೈಲು ಯಾಕೆ ಹೀಗೆ ವರ್ತಿಸ್ತಾ ಇದ್ದಾಳೆ? ಏನು ಅವಳ ಮೇಲೆ ಯಾರ್ದು ಕೆಟ್ಕಂಡು ಬೀಳ್ದೆ ಇದ್ರೆ ಸಾಕು. ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ರುಂಡಮಾಲಿನ್ಯೇ ನಮಃ. ಜ್ವಾಲಮಾಲಿನ್ಯೇ ನಮಃ. ರುಂಡಮಾಲಿನ್ಯೇ ನಮಃ. ತಪ್ಪಾಗ್ತಿದೆಯಲ್ಲ? ಏನಾಯ್ತು ಗುರುಗಳೇ? ಏನಾಯ್ತು? ಗೊತ್ತಾಗ್ತಿಲ್ಲ ದಿಗ್ವಿಜಯ, ಗೊತ್ತಾಗ್ತಿಲ್ಲ. ಮುಂದಿನ ಎಲ್ಲಾ ದಾರಿಗಳು ಮುಚ್ಚೋಗಿವೆ. ಕಣ್ಣು ತೆರೆದರೆ ಬರೀ ಕತ್ತಲು. ಮುಂದಿನ ಉತ್ತರವೇ ಸಿಗುತ್ತಿಲ್ಲ. ಯಾರಿಂದ ಉತ್ತರ ಸಿಗುತ್ತೆ ತಿಳಿಯುತ್ತಿಲ್ಲ.
ನಾನೊಂದಷ್ಟು ವಿಷಯಗಳನ್ನು ತಿಳಿದು ಅದರ ಮೇಲೆ ಮಂತ್ರ ಪ್ರಯೋಗ ಮಾಡಿದಾಗ ತಾಯಿ ಜ್ವಾಲಮಾಲಿನಿ ಅದಕ್ಕೆ ಬೆಂಬಲ ಕೊಡುತ್ತಾಳೆ, ಸಹಾಯ ಮಾಡುತ್ತಾಳೆ, ಎಲ್ಲ ದಾರಿಗಳನ್ನು ತೋರುತ್ತಾಳೆ. ಆದರೆ ಈಗ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ. ಏನು ಮಾಡಬೇಕು ತಿಳಿಯುತ್ತಿಲ್ಲ. ಹಾಗಾದ್ರೆ ನಮ್ಮ ಮುಂದಿನ ದಾರಿ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಇಚ್ಛಾದಾರಿ ನಾಗಗಳಿಗೆ ನಾಗಲೋಕದಿಂದ ಸಂವಹನ ನಡೆದು ಸೂಚನೆಗಳು ಬರ್ತಾ ಇವೆ. ನಾಗಲೋಕದಿಂದ ಯಾರಾದರೂ ಒಬ್ಬರು ಭೂಲೋಕಕ್ಕೆ ಬಂದು ಇಚ್ಛಾದಾರಿ ನಾಗಗಳನ್ನ ಭೇಟಿಯಾಗುವುದು ವಾಡಿ. ಇದು ತಾಯಿ ಜ್ವಾಲಮಾಲಿನಿ ನನ್ನ ಮನಸ್ಸಿಗೆ ತೋರಿದ ದಾರಿ. ತಾಯಿ ಹತ್ರ ಬೇಡಿಕೊಂಡಾಗ ಅವಳು ಹೇಳಿದ ವಿಚಾರವೇನೆಂದರೆ, ನಾಗಲೋಕದಿಂದ ಒಂದೆರಡು ದಿನಗಳಲ್ಲಿ ಯಾರಾದರೊಬ್ಬರು ಬಂದು ನಾಗರಾಜನನ್ನ ಅಥವಾ ನಾಗಿಣಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಅವರನ್ನ ನಮ್ಮ ಶಕ್ತಿಯಿಂದ ಬಂಧಿಸಿದರೆ ನಾಗಮಣಿಯ ರಹಸ್ಯ, ನಾಗರಾಜನ ರಹಸ್ಯ ಎಲ್ಲವೂ ನಮಗೆ ತಿಳಿಯುತ್ತದೆ. ಇದು ತಾಯಿ ಜ್ವಾಲಮಾಲಿನಿಯಿಂದ ಬಂದಿರುವ ಸೂಚನೆ. ನೀವು ಹೇಳ್ತಿರೋದೇನೋ ಸರಿ ಗುರುಗಳೇ, ಆದ್ರೆ ನಾಗಲೋಕದಿಂದ ಬಂದವ್ರ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ? ಅದನ್ನು ತಿಳ್ಕೊಳ್ಳೋದು ಹೇಗೆ? ಅದಕ್ಕೂ ಒಂದು ಮಾರ್ಗವಿದೆ. ಧನ್ಯವಾದಗಳು ತಾಯೇ, ಧನ್ಯವಾದಗಳು. ನಿನಗೆ ಕೋಟಿ ಪ್ರಣಾಮಗಳು. ಗುರುಗಳೇ, ಏನಾಯಿತು? ನಾಗಲೋಕದಿಂದ ಭೂಲೋಕಕ್ಕೆ ನಾಗಿಣಿಯನ್ನ ಅಥವಾ ನಾಗರಾಜನನ್ನ ಭೇಟಿಯಾಗುವುದಕ್ಕೆ ಯಾರು ಬಂದಿದ್ದಾರೆ ಎನ್ನುವ ವಿಚಾರ ತಿಳಿ. ಈಗ ನಾವು ಅವರನ್ನ ಕಂಡು ಹಿಡಿದು ನಮ್ಮ ಮಂತ್ರಶಕ್ತಿಯಿಂದ ಅವರನ್ನು ಬಂಧಿಸಿದರೆ ಅಥವಾ ನಮ್ಮ ತಂತ್ರಶಕ್ತಿಯಿಂದ ಅವರ ಮನಸ್ಸಿನಲ್ಲಿರುವ ಶಕ್ತಿಯನ್ನು ತಿಳಿದರೆ ನಾಗಮಣಿಯ ರಹಸ್ಯ ನಮಗೆ ತಿಳಿಯುತ್ತದೆ. ನಾಗರಾಜ ಯಾರು ಎಂಬುದು ನಮಗೆ ತಿಳಿಯುತ್ತದೆ. ಆಗ ನಾಗಿಣಿ ಮತ್ತು ನಾಗರಾಜ ಇಬ್ಬರನ್ನು ಒಟ್ಟಿಗೆ ಸರ್ವನಾಶ ಮಾಡುವುದು ಹೇಗೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಹಾಗಾದ್ರೆ ಗುರುಗಳೇ, ನಾವಿನ್ನು ತಡ ಮಾಡೋ ಹಾಗಿಲ್ಲ. ಖಂಡಿತ ತಡ ಮಾಡುವ ಹಾಗಿಲ್ಲ ದಿಗ್ವಿಜಯ. ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಸಾಗುವ ದಾರಿ ಬಹಳ ದೂರ ಇದೆ. ನಾವು ಈಗಲೇ ಸಾಗಬೇಕಾಗಿದೆ. ನಡಿ ಹೋಗೋಣ. ನಾಗಮಣಿಗೋಸ್ಕರ ಈ ಲೋಕದಲ್ಲಿ ಪುನರ್ಜನ್ಮ ಪಡೆದವನು. ಈ ಸ್ವಾಮಿಗಳು ಪದೇ ಪದೇ ನಾಗಲೋಕ ನಾಗಮಣಿ ಅಂತ ಹೇಳ್ತಾ ಇದಾರೆ. ತ್ರಿಶೂಲ್ ಕೂಡ ನಾಗಮಣಿ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿದ್ದ. ಆ ಅಘೋರಿ ಸ್ವಾಮಿಗಳು ಕೂಡ ಸೂಕ್ಷ್ಮವಾಗಿ ಇದೇ ತರ ಮಾತಾಡ್ತಾ ಇದ್ರು. ತ್ರಿಶೂಲ್ನ ಕರ್ಕೊಂಡು ಬಂದು ಇವ್ರ ಮುಂದೆ ನಿಲ್ಸ್ಬಿಟ್ರೆ ಇವರಿಬ್ರು ಮಾತಾಡ್ಕೊಂಡು ಎಲ್ಲಾ ಗೊಂದಲಗಳಿಗೂ ಉತ್ತರ ಸಿಗುತ್ತೆ ಅನ್ಸುತ್ತೆ. ಏನ್ ಮಾತಾಡ್ತಾ ಇದಾರೆ ಕೃಷ್ಣ ಅವರು? ಅವ್ರು ಮಾತಾಡ್ತಿರೋದು ಯಾವ್ದು ಸರಿಯಾಗಿ ಕೇಳ್ತಾನೆ ಇಲ್ವಲ್ಲ? ನಾವಿನ್ನೂ ಹತ್ರ ಹೋದರೆ ಅವರು ನಮ್ಮನ್ನು ಗಮನಿಸಿ ಬಿಡುತ್ತಾರೆ ದಾಕ್ಷಾಯಣಿ. ಅವರು ಏನು ಮಾತನಾಡುತ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಕ್ಕಿಬಿಡುತ್ತೆ. ಏನು ಯೋಚನೆ ಮಾಡುತ್ತಿರುವೆ? ನಡಿ, ಅವನ ಹತ್ರ ನಡಿ. ಸ್ವಾಮಿಗಳೇ, ನೀವ್ ಸ್ವಲ್ಪ ಇಲ್ಲೇ ಇರ್ತೀರಾ? ಬೇಗ ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗುತ್ತಿರುವೆ? ಎಲ್ಲರ ಪ್ರಶ್ನೆಗೂ ಒಂದೇ ಕಡೆ ಉತ್ತರ ಇದೆ ಅಂದ್ರೆ ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ವಾಮಿಗಳೇ. ನೀವಿಲ್ಲೇ ನಿಂತಿರಿ, ಎಲ್ಗೂ ಹೋಗ್ಬಿಡಿ. ನಾನೀಗ್ಲೇ ಬಂದ್ಬಿಡ್ತೀನಿ. ಹಾ, ಅಂದ್ರೆ ಇವನು ನಾಗಲಾಗ್ತವನ? ಹೌದು, ಬಂದಿರುವುದು ನಾಗಮಣಿಯ ವಿಚಾರ ಮಾತನಾಡುವುದಕ್ಕೆ. ನಿಮ್ಮತ್ತೆ ಮಾವ ಬೇರೆ ತುಂಬಾ ಗಾಬರಿ ಆಗಿದ್ದಾರೆ. ಇನ್ಮೇಲೆ ನಾವ್ ಎಲ್ಲಿಗೂ ಹೋಗೋದು ಬೇಡ, ಏನು ಆಗೋದು ಬೇಡ. ತ್ರಿಶೂಲ್, ನಿನ್ಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ನೋಡು, ನಾವ್ ಅಲ್ಲಿಗೆ ಹೋಗೋದ್ರಿಂದ ಇನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಇನ್ನು ಕಾಡ್ತಿರೋ ಗೊಂದಲಗಳೆಲ್ಲ ದೂರ ಆಗುತ್ತೆ. ಬಾ ಹೋಗೋಣ. ಏನ್ ಹೇಳ್ತಾ ಇದೆಯಾ ಶಿವಾನಿ? ಯಾವ ಪ್ರಶ್ನೆ, ಯಾವ ಗೊಂದಲ? ತ್ರಿಶೂಲ್, ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಯಾರೋ ಒಬ್ರು ಸ್ವಾಮಿಗಳು ಸಿಕ್ಕಿದ್ರು. ಅವರು ನಿನ್ ಗೊಂದಲದ ಬಗ್ಗೆ ಎಲ್ಲ ಮಾತಾಡಿದ್ರು ನನ್ನ ಹತ್ರ. ಯಾವ ಗೊಂದಲದ ಬಗ್ಗೆ? ಅದೇ ನೀನ್ ಯಾವಾಗ್ಲೂ ನಾಗಮಣಿ ಅಂತ ಹೇಳ್ತಿರ್ತೀಯಲ್ಲ, ಅದ್ರ ಬಗ್ಗೆ.
ನಿನ್ನಲ್ಲಿ ಗೊಂದಲ ಇದ್ದಿದ್ದು, ತಳಮಳ ಇದ್ದಿದ್ದು ಅದ್ರ ಬಗ್ಗೆ ತಾನೆ? ನಿನ್ನ ಸ್ವಾಮಿಗಳು ಮಾತಾಡಿದ್ದು ಅದ್ರ ಬಗ್ಗೆನೆ ತಾನೆ? ಹೌದು. ಎಲ್ಲಿದ್ದಾರೆ ಅವರು? ಅವನ ಒಂದ್ ಕಡೆ ಕಾಯೋದಕ್ಕೆ ಹೇಳಿದ್ದೇನೆ, ಬಾ ನನ್ನ ಜೊತೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ ಅನ್ನೋದಾದ್ರೆ ನಾನು ಖಂಡಿತ ಬರ್ತೀನಿ. ನಡಿ. ಇಬ್ಬರು ಚಿರಪರಿಚಿತರು. ಯಾವುದೋ ಉದ್ದೇಶಕ್ಕೆ ಅವರು ಇಲ್ಲಿಗೆ ಬಂದಿದ್ದಾರೆ. ಆದರೆ ಇವನು ಇವಳನ್ನು ಕರೆಸಿದ್ದಾನೆ ಎಂದು ಅವರ ಮಾತಿನಿಂದ ಸ್ಪಷ್ಟವಾಯಿತು. ಆದರೆ ಏನು ವಿಚಾರವೆಂಬುದು ನಮಗೆ ಅರ್ಥವಾಗಲಿಲ್ಲ. ನಾಗಿಣಿ ಆಚೆ ಹೋಗಿದ್ದಾಳೆ. ನಾಗಲೋಕದ ವಾಸಿ ಇಲ್ಲೇ ಕಾಯುತ್ತಾಳೆ. ಅಂದರೆ ಯಾವುದೋ ಗಂಭೀರವಾದ ವಿಚಾರವೇ ಇರಬೇಕು. ಶಿವಾನಿ, ನೀನು ಅವ್ರನ್ನ ನೋಡಿದ್ಯಲ್ಲ? ಅವ್ರು ನೋಡೋಕೆ ಹೇಗಿದ್ರು? ಮಂತ್ರವಾದಿಗಳ? ನೋಡೋಕೆ ಅಗೋರಿಗಳ ತರ ಇದ್ರು, ಆದ್ರೆ ತುಂಬಾ ಸಿಟ್ಟಲ್ಲಿದ್ರು. ಅವ್ರು ನೋಡಿದ ತಕ್ಷಣ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಆದ್ರೆ ಪದೇ ಪದೇ ನನ್ ಮೇಲೆ ಯಾಕೆ ರೇಗ್ತಾ ಇದ್ರು ಗೊತ್ತಿಲ್ಲ. ಮಾತ್ಗೂ ನೀನು ಕೊಟ್ಟದ್ ಮಾತು ತಪ್ಪದವಳು, ನೀನು ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸದೇ ಇರೋಳು ಅಂತ ನನ್ ಮೇಲೆ ರೇಗ್ತಾ ಇದ್ರು. ಅಂದ್ರೆ ಅವರು ನಿನ್ನ ಶಿವಾನಿ ಅಂತ ಅನ್ಕೊಂಡು ಮಾತಾಡಿಸ್ತಾ ಇದ್ರ? ಅವ್ರು ಶಿವಾನಿ ಅನ್ಕೊಂಡು ಮಾತಾಡಿಸ್ತಾ ಇದ್ರು ಅಂತಾನೆ ಅನ್ಕೊಳ್ಳೋಣ. ಅಂದ್ರೆ ಶಿವಾನಿ ಭೂಮಿಗೆ ಬಂದಿದ್ದು ಯಾವುದೋ ಒಂದು ಗಂಭೀರವಾದ ಜವಾಬ್ದಾರಿನ ಹೊತ್ಕೊಂಡು ಅಂತ ತಾನೆ? ಆದ್ರೆ ನೀನ್ ಹೇಳಿದ ಪ್ರಕಾರ ಅವಳು ನಿನ್ನ ಮದುವೆ ಆಗ್ಬೇಕು ಅಂತಾನೆ ಭೂಮಿಗೆ ಬಂದಿದ್ದು ಅಂತ ಹೇಳಿದೆ. ಆದ್ರೆ ಅವ್ರು ಮಾತಾಡಿದ ಪ್ರಕಾರ ಶಿವಾನಿ ಯಾವುದೋ ಒಂದು ಪ್ರಬಲವಾದ ಕಾರಣ ಇಟ್ಕೊಂಡು ಭೂಮಿಗೆ ಬಂದ್ಲು ಅಂತ ಅನ್ನಿಸ್ತು. ಅದೇನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ನನ್ನು ಕರ್ಕೊಂಡ್ ಬರೋಣ ಅಂತ ನಿನ್ನ ಹತ್ರ ಬಂದೆ. ಶಿವಾನಿ, ಇನ್ನು ಏನೇನ್ ಮಾತಾಡಿದ್ರು ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳು. ನೀನ್ ಬಂದಿರೋ ಉದ್ದೇಶ ಏನು, ನೀನ್ ಮಾಡ್ತಿರೋದೇನು, ನೀನು ನಾಗಲೋಕದವಳು ಅಂತ ಇನ್ನು ಏನೇನೋ ಹೇಳಿದ್ರು. ಆಮೇಲೆ ಅವ್ನ್ ಎಲ್ಲಿ, ಅವನ್ನ ಕರ್ಕೊಂಡ್ ನಡಿ ಅಂತಾನೂ ಹೇಳಿದ್ರು. ಅವನು ಅಂದ್ರೆ ನನಗೆ ಗೊತ್ತಿಲ್ಲ ತ್ರಿಶೂಲ್. ಆದ್ರೆ ಅವ್ರು ಪದೇ ಪದೇ ನಾಗಲೋಕ, ನಾಗಮಣಿ ಅಂತ ಹೇಳ್ತಾ ಇದ್ರು. ಆ ನಾಗಮಣಿ ಅಂತ ಕೇಳಿದ ತಕ್ಷಣ ನನಗೆ ನೆನಪಾಯ್ತು, ನೀನು ಅದೇ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಲ್ಲ. ನಿನ್ನ ಕರ್ಕೊಂಡು ಹೋಗಿ ಅವ್ರ ಮುಂದೆ ನಿಲ್ಸ್ಬಿಟ್ರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳಿ ಅವ್ರನ್ನ ಅಲ್ಲೇ ನಿಲ್ಸಿ ನಿನ್ ಹತ್ರ ಓಡ್ ಬಂದೆ. ಶಿವಾನಿ, ಯಾಕೆ ಅವ್ರನ್ನ ಅಲ್ಲೇ ಬಿಟ್ಟು ಬಂದೆ? ಜೊತೆ ಕರ್ಕೊಂಡ್ ಬರ್ಬೋದಿತ್ತಲ್ಲ. ಶೂಲ್, ಅವ್ರು ನನ್ನ ಮಾತು ಕೇಳೋ ಸ್ಥಿತಿಲೇ ಇರ್ಲಿಲ್ಲ. ನಿನ್ನ ಜೊತೆ ಬರ್ತಿದ್ರಾ? ಸರಿ ಬಾ, ಬೇಗ ಹೋಗೋಣ. ಅವ್ರನ್ನ ನೋಡ್ಬೇಕು ಅಂತ ನಂಗೆ ತುಂಬಾ ಅನಿಸ್ತಾ ಇದೆ. ಬಾ ಶಿವಾನಿ, ಬೇಗ ಹೋಗೋಣ. ಈಗ ಬರುವೆ ಎಂದು ಹೋದವಳು ಇನ್ನು ಯಾಕೆ ಬರಲಿಲ್ಲ? ಅವಳ ಮಾತು, ನಡವಳಿಕೆ ಎಲ್ಲ ಬದಲಾಗಿದೆ. ಮನುಷ್ಯನ ಲೋಕ ಅವಳ ಮತಿಯನ್ನು ಹಾಳು ಮಾಡಿದೆ. ನನ್ನನ್ನು ನಿಲ್ಲಿಸಿ ಹೋಗಿರುವ ಉದ್ದೇಶವಾದರೂ ಏನು? ಗುರುಗಳೇ, ನಾವು 4 ಜನರಿದ್ದೀವಿ, ಅವರು ಒಬ್ಬರೇ ಇದ್ದಾರೆ. ಈಗಲೇ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡ್ಬೋದಾ? ಏ ದಿಗ್ವಿಜಯ, ಅವನು ನಾಗಲೋಕದವನು, ಮಹಾನ್ ಶಕ್ತಿಶಾಲಿ. 4 ಜನರಲ್ಲ, ಒಂದು ಮಹಾ ಪಡೆಯನ್ನು ತೆಗೆದುಕೊಂಡು ಹೋದರೂ ಅವನನ್ನು ಎದುರಿಸುವುದು ಸುಲಭವಲ್ಲ. ಉಪಾಯವಾಗಿ ಏನಾದರೂ ನಾವು ಮಾಡಬೇಕು. ಓ, ಮತ್ತೆ ಒಬ್ಬಳೇ ಬಂದಿದ್ದೀಯಾ? ಅವನನ್ನು ಕರೆದುಕೊಂಡು ಬರುತ್ತೀಯಾ ಅಂದುಕೊಂಡಿದ್ದೆ. ಇದೇನು, ನೀನೊಬ್ಬಳೇ ಬಂದಿದ್ದೀಯಾ? ನಿನ್ನನ್ನೇ ಕೇಳ್ತಾ ಇರೋದು, ಉತ್ತರ ಕೊಡೋ ಶಿವಾನಿ. ಅದು ಸ್ವಾಮಿಗಳೇ, ಅವನ್ ಇರ್ಲಿಲ್ಲ, ಆದ್ರೆ ಅವ್ನು ನನಗೆ ಸಿಗ್ಲಿಲ್ಲ, ಅದಕ್ಕೆ ಒಬ್ಳೆ ಬಂದೆ. ಮುಖ್ಯವಾದ ವಿಚಾರ ಗೊತ್ತಾಗಿದೆ ಸ್ವಾಮಿಗಳೇ. ನೀನು ನಿನ್ನ ಜವಾಬ್ದಾರಿ ಮರೆತು ವರ್ತಿಸುತ್ತಿದ್ದೀಯಾ. ಇದರಿಂದ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ. ಸ್ವಾಮಿಗಳೇ, ಅರ್ಥ ಮಾಡ್ಕೊಳ್ಳಿ. ನಾಗಮಣಿ ಇದೇ ವಿಚಾರ ಆಗ ಕೇಳಿದಾಗ ಏನೂ ಗೊತ್ತಿಲ್ಲದಂತೆ ನಟಿಸಿದೆ. ಈಗ ನಾಗಮಣಿಯ ಬಗ್ಗೆ ಮಾತನಾಡುತ್ತಿರುವೆ. ಸ್ವಾಮಿಗಳೇ, ಅದು ವಿಷಯ ಏನು ಅಂದ್ರೆ, ನೀವು ನನ್ನ ಹತ್ರ ಮಾತಾಡ್ಬೇಕಾದ್ರೆ ದೂರದಲ್ಲಿ ಯಾರು ನಿಂತು ನನ್ನ ಗಮನಿಸ್ತಾ ಇದಾರೇನೋ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಏನು ಗೊತ್ತಿಲ್ಲದಿರೋ ತರ ನಾಟಕ ಮಾಡಿದೆ. ಬನ್ನಿ ಸ್ವಾಮಿಗಳೇ, ನಾಗಮಣಿ ಇರೋ ಜಾಗ ನನಗೆ ಗೊತ್ತಾಗಿದೆ, ಕರ್ಕೊಂಡು ಹೋಗ್ತೇನೆ. ನೀನು ನುಂಗಿದ ನಾಗಮಣಿ ಇನ್ನೆಲ್ಲೋ ಇದೆ ಅಂದ್ರೆ? ನಿನ್ನನ್ನೇ ಕೇಳ್ತಾ ಇರೋದು ಶಿವಾನಿ. ಅದು ಸ್ವಾಮಿಗಳೇ, ಕಾರಣಾಂತರಗಳಿಂದ ನಾಗಮಣಿನ ಒಂದು ಕ್ಷೇಮವಾಗಿರೋ ಜಾಗದಲ್ಲಿ ಬಚ್ಚಿಡೋ ಪ್ರಸಂಗ ಬಂತು. ಏನು ಅಪಾಯನ? ಏನ್ ಸ್ವಾಮಿಗಳೇ, ಏನ್ ಅಪಾಯ? ಯಾರಿಂದ ಅಪಾಯ? ಇಷ್ಟು ದಿನ ಎಲ್ಲ ಶಸ್ತ್ರಗಳು ಮಾತ್ರ ನಿಮ್ಮ ಶಸ್ತ್ರಗಳಾಗಿದ್ದರೋ, ಇನ್ನು ಮುಂದೆ
ನಿಮ್ಮ ಹಿತೈಷಿ, ನಿಮ್ಮ ಜೊತೆ ಇರುವವರು ಕೂಡ ನಿಮ್ಮ ಶತ್ರುಗಳು. ಸ್ವಾಮಿಗಳೇ, ನಮ್ಮವರೇ ನಮಗೆ ಹೇಗೆ ಶತ್ರುಗಳಾಗ್ತಾರೆ? ಚಿತ್ತ ಸರಿ ಇಲ್ಲದಿದ್ದಾಗ ಎಲ್ಲರೂ ಶತ್ರುಗಳೇ. ಹೌದು, ನಮ್ಮವರೇ ನಮ್ಮ ಶತ್ರುಗಳು. ಇಷ್ಟು ದಿವಸ ನಿಮ್ಮವರೆಂದುಕೊಂಡವರೆಲ್ಲರೂ ನಿಮ್ಮ ಶತ್ರುಗಳು. ನಿಮ್ಮ ಬಗ್ಗೆ ಅರಿವಾಗಲೇ ನಿಮ್ಮನ್ನೇ ಶತ್ರುಗಳೆಂದುಕೊಂಡಿದ್ದಾರೆ ನಿಮ್ಮವರು. ಜ್ಞಾನಿಗಳ ಮನಸ್ಸಿಗೂ ಪೊರೆ. ಅಯ್ಯೋ, ನಾಗಮಾತ ಪೊರೆ ಬಂದಿದೆ. ಅವಳ ಮನಸ್ಸಿಗೆ ಮಾನವ ಪೊರೆ ಬಂದಿದೆ. ಅದು ಅಹಂಕಾರದ ಪೊರೆ. ನಾಗತ್ವವನ್ನು ಮರೆತು ಮನುಷ್ಯತ್ವವನ್ನು ಒಪ್ಪಿಕೊಂಡ ಗುಣ. ಗುರುಗಳೇ, ಏನು ಹೇಳುತ್ತಿರುವಿರಿ? ಯಾರ ಬಗ್ಗೆ ಹೇಳುತ್ತಿರುವಿರಿ? ಶತ್ರುಗಳ ಬಗ್ಗೆ. ಅವರೆಲ್ಲ ಒಂದಾಗಿ ಬಂದರು. ನಿಮ್ಮವರು, ನಿಮ್ಮವರ ಹಾಗಿರುವವರೆಲ್ಲರೂ ಒಟ್ಟಾಗಿ ನಿಂತರೆ ಘೋರಾತಿ ಘೋರ ಶತ್ರುಗಳಾಗುತ್ತಾರೆ. ನನ್ನ ಮನಸ್ಸಿಗೆ ಘೋರಾತಿ ಘೋರ ಘಾಸಿಯಾಗಿದೆ ಮಾತಾ. ಸ್ವಲ್ಪ ಹೊತ್ತು ಶಿವೇಶ್ವರನ ಧ್ಯಾನ ಮಾಡಿ ಮನಸ್ಸನ್ನು ತಣ್ಣ ಮಾಡಿಕೊಳ್ಳಬೇಕು ಮಾತಾ. ಮನಸ್ಸು ತಳ್ಳವಾದಾಗ ಮಾತನಾಡಲೇಬಾರದು. ಸತ್ಯ ಘೋರ. ಸ್ವಾಮಿಗಳೇ, ನಿಮ್ಮ ಮಾತಿನ ಅರ್ಥ ಏನು? ನಮಗೆ ಯಾಕೆ ತೊಂದರೆ ಇದೆ? ನಮ್ಮಿಂದ ಯಾರಿಗೆ ತೊಂದರೆ ಆಗಿದೆ ಸ್ವಾಮಿಗಳೇ? ಅವ್ರು ಯಾಕೆ ನಮಗೆ ತೊಂದರೆ ಕೊಡ್ತಾರೆ? ಕೆಟ್ಟವರಿಂದ ತೊಂದರೆ, ಕೆಟ್ಟ ಯೋಚನೆಗಳಿಂದ ತೊಂದರೆ, ಒಳ್ಳೆಯವರ ತಪ್ಪು ತಿಳುವಳಿಕೆಯಿಂದ ತೊಂದರೆ, ಪ್ರಾಣವೇ ಹೋಗುವ ತರಹದ ತೊಂದರೆ. ಬೇಡ, ಅವರಿಬ್ಬರನ್ನು ಇನ್ನು ಉಳಿಸುವುದು ಬೇಡ.